ಜಾಜಲಿ. ಒಂದು ದಿನ ಜಾಜಲಿ ಅನ್ನುವವನು ತಪಸ್ಸನ್ನು ಆಚರಿಸಲು ಕೂತ್ಕೊಂಡಿರ್ತಾನೆ. ಹೀಗೆ ಕುಳಿತಿರುವಾಗ ಚಲನೆಯೇ ಇಲ್ಲದ್ದರಿಂದ ಕೆಲವು ಪಕ್ಷಿಗಳು ಅದೊಂದು ಜಡ ಪದಾರ್ಥವೆಂದು ಭಾವಿಸಿ ತಲೆಯ ಭಾಗದಲ್ಲಿ ಗೂಡೊಂದನ್ನು ನಿರ್ಮಿಸಿತು. ಪಕ್ಷಿಗಳು ವಾಸ ಮಾಡಲು ಪ್ರಾರಂಭಿಸಿದವು. ಒಂದು ದಿನ ಜಾಜಲಿಗೆ ಎಚ್ಚರವಾಯಿತು. ಆಗಲೇ ಬಹುಶಃ ಪಕ್ಷಿಗಳು ಶಬ್ದ ಮಾಡಿದವು. ಆಶ್ಚರ್ಯವಾಯಿತು. ಇದೇನಿದು, ತಲೆಯ ಮೇಲೆ ಪಕ್ಷಿಗಳು ಗೂಡು ಕಟ್ಟಿವೆ, ಈಗ ನಾನು ಎದ್ದರೆ ಅನಾಹುತವಾಗುತ್ತದೆ, ಸಾಯಬಹುದು ಅಂತ ಆಲೋಚನೆಯನ್ನು ಮಾಡಿ ಮತ್ತೆ ತಪಸ್ಸನ್ನು ಮುಂದುವರಿಸಿ ಇನ್ನು 6 ತಿಂಗಳ ಕಾಲ ಮತ್ತೆ ಹಾಗೆಯೇ ಕುಳಿತನು. 6 ತಿಂಗಳ ತಪಸ್ಸನ್ನು ಆಚರಿಸಿದ ಬಳಿಕ ಜಾಜಲಿಯು ಎದ್ದನು. ಯಾಕೆ ಅಂತಂದರೆ ಆ ವೇಳೆಗೆ ಮರಿ ಪಕ್ಷಿಗಳು ಹಾರಿ ಹೋಗುತ್ತವೆ. ಇನ್ನು ದೊಡ್ಡ ಪಕ್ಷಿಗಳು ಮರಿಗಳು ಸ್ವಚ್ಛಂದವಾಗಿ ಹಾರಲು ಕಲಿತ ನಂತರ ಮತ್ತೆ ಆ ಗೂಡಿಗೆ ಬರುವುದಿಲ್ಲ. ಹೀಗೆ ಯಾವ ರೀತಿಯಾದ ಹಾನಿಯೂ ಆಗುವುದಿಲ್ಲವೆಂದು ಭಾವಿಸಿ ಆ ಸ್ಥಳದಿಂದ ಹೇಳ್ತಾನೆ. ಇಷ್ಟೆಲ್ಲ ತಿಳಿದಿದ್ದರೂ ಅವನಲ್ಲಿ ಅಹಂಕಾರ ಇತ್ತು. ಇಂತಹ ಘೋರವಾದ ತಪಸ್ಸನ್ನು ಇನ್ನೂ ಯಾರೂ ಮಾಡಿಲ್ಲವೆಂದು ಭಾವಿಸಿದನು. ಆಗಲೇ ಅಶರೀರವಾಣಿಯೊಂದು ಕೇಳಿಸುತ್ತೆ. ಕಾಶಿನಗರದಲ್ಲಿ ತುಲಾಧರನೆಂಬವನು ನಿನಗಿಂತಲೂ ದೊಡ್ಡ ತಪಸ್ವಿ ಅಂತ ಹೇಳುತ್ತೆ. ಕೂಡಲೇ ಅಲ್ಲಿಗೆ ಹೋಗ್ತಾನೆ. ಅಲ್ಲೊಂದು ಪುಟ್ಟ ಅಂಗಡಿ. ಅಲ್ಲಿ ತುಲಾಧರನು ಕುಳಿತಿದ್ದು ವ್ಯಾಪಾರ ಇಲ್ಲದಿರುವಾಗ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತಾನೆ. ಜಾಬಾಲಿಯು ಬಂದಾಗ ಜಾಜಲಿ ಮಹರ್ಷಿ ಅಂತ ಹೇಳಿ ಕರೆತಾನೆ. ಇವನಿಗೆ ನನ್ನ ಹೆಸರು ಹೇಗೆ ತಿಳಿಯಿತು ಎಂದುಕೊಂಡನು. ಅದು ತಪಸ್ಸಿನ ಶಕ್ತಿ. ಜಾಜಲಿ ತುಲಾಧರನನ್ನು ಕುರಿತು ನೀವು ಇಷ್ಟೊಂದು ಜ್ಞಾನವನ್ನು ಹೇಗೆ ಪಡೆದುಕೊಂಡಿರಿ ಅಂತ ಕೇಳಿದಾಗ ತುಲಾಧರನು ಹೇಳ್ತಾನೆ, ಸರ್ವವೂ ವಿಷ್ಣುವೇ ಆದಾಗ ಮಾಡುವವನು ಮಾಡಿಸಿಕೊಳ್ಳುವವನು ಎಲ್ಲವೂ ವಿಷ್ಣುವೇ ಆಗುವನು ಅಂತ ಹೇಳಿ ಹೇಳ್ಕೊಳ್ತಾನೆ.